ನಮಸ್ತೆ. ನಾವು ಎಂ ಬಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಿಂದ ಮಾತಾಡ್ತಾ ಇರೋದು. ನಾವು ಈಗ ಬಂದ್ಬಿಟ್ಟು ಈ ಲೊಕೇಶನ್ ಬಂದ್ಬಿಟ್ಟು ಮಾಗಡಿಯಲ್ಲಿ ಇದ್ದೀವಿ. ಮಾಗಡಿಯಲ್ಲಿ ಏನಕ್ಕೆ ಇದ್ದೀವಿ ಅಂದರೆ, ಮಾಗಡಿಲಿ ಹೊಸದಾಗಿ ಅಪ್ರೂವ್ಡ್ ಲೇಔಟ್ ಮಾಡ್ತಾ ಇದ್ದೀವಿ. ಅಪ್ರೂವ್ಡ್ ಲೇಔಟ್ ಎಲ್ಲಿ ಬರುತ್ತೆ ಅಂದರೆ, ಈ ಮಾಗಡಿ ಸಿಟಿಲಿ ಕೆಂಪೇಗೌಡರು, ಇವಾಗ ಬೆಂಗಳೂರಿಂದ ಬರ್ತೀರ, ಕೆಂಪೇಗೌಡರದ್ದು ಇದು ಏನಪ್ಪ ಕೋಟೆ ಕಾಣಿಸುತ್ತೆ. ಕೋಟೆಯಿಂದ ಮುಂದಕ್ಕೆ ನಿರ್ಮಲ ಥಿಯೇಟರ್ ಅಂತ ಥಿಯೇಟ್ರ್ ಇತ್ತು. ಆ ಥಿಯೇಟ್ರ್ ಹಿಂಭಾಗದಲ್ಲಿ ಮಾಡ್ತಾ ಇದ್ದೀವಿ. ತಾಟ್ವಾಳ್ ರಸ್ತೆ ಅಂತ ಬರುತ್ತೆ. ಇದು ಮುಂಚೆ ಥಿಯೇಟ್ರ್ ಇತ್ತು, ಇವಾಗೇನೋ ರೀಸೆಂಟಾಗಿ ಅದನ್ನ ಚೇಂಜಸ್ ಮಾಡ್ತಾ ಇದ್ದಾರೆ, ಏನೋ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ಅದ್ರ ಹಿಂಭಾಗನೇ ಬರುತ್ತಿದ್ದು ಮಾಗಡಿ ಸಿಟಿ, ಮೈನ್ ಸಿಟಿ ಮಾಗಡಿ ಸಿಟಿನೇ. ಬಸ್ ಸ್ಟಾಪ್ ಒಂದು 500 ಮೀಟ್ರಿಗಿದೆ, ಅಂದರೆ 1/2 ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಬಸ್ ಸ್ಟಾಪು. ಹೊಸದಾಗಿ ಮಾಗಡಿ ಇದ್ದ ರೂಲ್ಸ್ ಕಡೆಯಿಂದ, ಅಂದರೆ ಮಾಗಡಿದು ಏನು ಅಪ್ರೂವ್ಡ್ ಇದೆ ಆ ಅಪ್ರೂವ್ಡ್ನೇ ನಾವು ಮಾಡ್ತಾಯಿದ್ದೀವಿ. ರೂಲ್ಸ್ ಅದೇನು ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಈ ಮಾಗಡಿಲಿ ಅಪ್ರೂವ್ಡ್ ಆಗಿ ನಾವು ಫಸ್ಟ್ ಟೈಮು ಈ ಭಾಗದಲ್ಲಿ ಅಪ್ರೂವ್ಡ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಲೇಔಟು. ಇನ್ನು ನಮ್ಮದು ಲೇಔಟು ಡೆವಲಪ್ಮೆಂಟ್ ಕೆಲಸ ಮುಗ್ದಿಲ್ಲ, ಮಾಡ್ತಾ ಇದ್ದೀವಿ. ನೋಡಿ, ಬೇಸಿಕ್ಕಾಗಿ ನಾವು ಈ ಲೇಔಟಲ್ಲಿ ಏನೇನು ಕೊಟ್ಟಿದ್ದೀವಿ ಅಂದರೆ, ರಸ್ತೆ ಬಂದ್ಬಿಟ್ಟು ಕಾಂಕ್ರೀಟ್ ರಸ್ತೆ ಕೊಡ್ತಾ ಇದ್ದೀವಿ, 30 ಅಡಿ ರಸ್ತೆ. ಆಮೇಲೆ ನಿಮಗೆ ಡ್ರೈನೇಜ್ ಸಿಸ್ಟಮ್ಮು, ಮಾಮೂಲಿ ಎಲೆಕ್ಟ್ರಿಕಲ್ಲು, ಎವ್ರಿ ಸೈಟಿಗೂ ಇಂಡಿವಿಜುವಲ್ ವಾಟರು, ಆಮೇಲೆ ಒಂದು ಓವರ್ ಟ್ಯಾಂಕ್ ಬರುತ್ತೆ. ಪಾರ್ಕ್ ಬಂದ್ಬಿಟ್ಟು ವಿಶೇಷವಾಗಿ ನಾವು ಪಾರ್ಕು ನೇಚರ್ ಕಡೆ ಗಮನ ಕೊಟ್ಟಿದ್ದೀವಿ. ಇದರಲ್ಲಿ 2 ಪಾರ್ಕ್ ಬರುತ್ತೆ, ಒಂದು CA ಜಾಗ ಬರುತ್ತೆ ಲಾಸ್ಟಲ್ಲಿ. ಇದರಲ್ಲಿ ಇರೋದು ಲಿಮಿಟೆಡ್ ಸೈಟ್ಸು, ತುಂಬ ಜಾಸ್ತಿ ಸೈಟ್ಸ್ ಇಲ್ಲ. ಆಮೇಲೆ ಒಂದು ಸೈಟು ನಾವಿನ್ನೂ ಬುಕ್ಕಿಂಗ್ ಮಾಡಿಲ್ಲ. ನೋಡ್ಬೋದು ಇಲ್ಲೇ ನಿಮಗೆ ಕಡಿಮೆ ಅಂದರೂ ನಿಮಗೆ ಎಷ್ಟು 42 ಸೈಟ್ ಬರುತ್ತೆ. ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಸೆಂಟ್ರ್ ರೋಡು, ಮೇನ್ ರೋಡು, ಲೇಔಟ್ ಸೆಂಟ್ರ್ ರೋಡ್ ಬಂದ್ಬಿಟ್ಟು 60 ಅಡಿ ರಸ್ತೆ ಬರುತ್ತೆ. ಈ ರಸ್ತೆ ನಿಮಗೆ ಇದೇ ಮೇನ್ ರೋಡು, ತಾಟ್ವಾಳ್ ರಸ್ತೆ ಅಂತ. ಇದು ತಾಟ್ವಾಳ್ ಗ್ರಾಮ, ಮಾಗಡಿ ತಾಟ್ವಾಳ್ ಗ್ರಾಮ, ತಾಟ್ವಾಳ್ ರಸ್ತೆ. ಹಂಗಂತ ತಾಟ್ವಾಳ ಅಂತ ಹೇಳ್ತಾ ಇದೀವಿ ಅಂದರೆ ನೀವು ಮಾಗಡಿನೇ ಬೇರೆ ತಾಟ್ವಾಳನೇ ಬೇರೆ ಅನ್ಕೋಬೇಡಿ. ಮಾಗಡಿ ಒಳಗಡೆ ಇರೋದು ತಾಟ್ವಾಳ, ಮಾಗಡಿ ಸಿಟಿ ಒಳಗಡೆ ಇರೋದು, ಅಂದರೆ ಸಿಟಿ ಬಾರ್ಡ್ರಲ್ಲಿದೆ. ನೀವು ನೋಡ್ಬೋದು ರಸ್ತೆ, ಗೌರ್ಮೆಂಟ್ ರಸ್ತೆ ಬಂದ್ಬಿಟ್ಟು ನಿಮಗೆ 20-25 ಅಡಿ ರಸ್ತೆ ಇತ್ತು. ನಮ್ಮ ಅಪ್ರೂವ್ಡಿಂದ ನಿಮಗೆ 50 ಅಡಿ ರಸ್ತೆ ತನಕ ಗೌರ್ಮೆಂಟಿಗೆ ಬಿಡ್ತಾ ಇದ್ದೀವಿ. 50 ಅಡಿ ರಸ್ತೆ ಆದಮೇಲೂ ಗೌರ್ಮೆಂಟ್ ಚೇಂಬರ್ಗೆ ಇಷ್ಟು ಅಡಿ ಜಾಗ. ಏನು ಗೌರ್ಮೆಂಟು ಅಂದರೆ ಮಾಗಡಿದು ರೂಲ್ಸ್ ಏನು ಫಾಲೋ ಮಾಡಿಕೊಂಡು, ಮಾಗಡಿ ಯೋಜನೆ ಪ್ರಾಧಿಕಾರದಿಂದ ಫಾಲೋ ಮಾಡಿಕೊಂಡು ಅದೇನು ರಸ್ತೆ ಪ್ಲ್ಯಾನಲ್ಲಿ ಕೊಟ್ಟಿದ್ರು ಅಷ್ಟು ರಸ್ತೆ ಮಾಡ್ತಾಯಿದ್ದೀವಿ, ಮತ್ತು ಚೇಂಬರ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಕಂಪ್ಲೀಟ್ ಆಗುತ್ತೆ. ಇನ್ನು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗೋಕ್ಕೆ 2 ತಿಂಗಳಾಗುತ್ತೆ. 43 ಸೈಟಲ್ಲಿ ಒಂದು ಬುಕ್ಕಿಂಗ್ ಆಗಿಲ್ಲ, ಇದೇ ವಿಶೇಷ. ಕಾರ್ನರ್ ಬಂದ್ಬಿಟ್ಟು ನೀವು ಯಾವಾಗ ಬೇಕಾದ್ರೂ ಬಂದು ಜಲ್ದಿ ಬಂದು, ಯಾಕಂದರೆ ಕಾರ್ನರ್ಗೆ ಡಿಮ್ಯಾಂಡ್ ಜಾಸ್ತಿ. ನಮ್ಮಲ್ಲಿ ಕಾರ್ನರ್ಗೆ 10% ಅಥವಾ 15% ಏನಿಲ್ಲ, ಎಲ್ಲ ಒಂದೇ ರೇಟು. ಈ ಲೇಔಟ್ಸು ನಿಮಗೆ ಪ್ರೈಸ್ ಬಂದ್ಬಿಟ್ಟು 3500 ರೂಪಾಯಿ ಸ್ಕ್ವೇರ್ ಫೀಟ್ ಇಟ್ಟಿದ್ದೀವಿ. ಇದು ನಿಮಗೆ ರೈಟ್ ಬಂದ್ಬಿಟ್ಟು ಫಿಕ್ಸ್ಡ್ ಇಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಆಫ್ಟರ್ ಲೇಔಟ್ ಕಂಪ್ಲೀಟ್ ಆದಮೇಲೆ ನಿಮಗೆ ರೈಟು ಇನ್ನೊಂದು 1000 ರೂಪಾಯಿ ಸ್ಕ್ವೇರ್ ಫೀಟು ಇನ್ಕ್ರೀಸ್ ಮಾಡ್ತೀವಿ. ಆದರೆ ಬರೀ ಇನ್ನೊಂದು 4 ತಿಂಗಳು ಮೇಲೆ ಅಂದರೆ 4000 ರೂಪಾಯಿ, 4500 ರೂಪಾಯಿ ಈ ರೇಂಜಿಗೆ ಮಿನಿಮಮ್ 4500 ರೂಪಾಯಿ ಬಂದು ಆಫ್ಟರ್ ಲೇಔಟ್ ಕಂಪ್ಲೀಟ್ ಆದಮೇಲೆ ಬರುತ್ತೆ. ಇದಕ್ಕೆ ನೀವು ಲೋನ್ ನೋಡ್ತೀರಾ ಅಂದರೆ, ನಿಮಗೆ ಲೋನು ನಿಮಗೆ ಈ ಲೇಔಟ್ಗೆ 50% ಲೋನ್ ಕೊಡ್ತಾ ಇದ್ದೀವಿ. ಇನ್ನೂ 50% ಸ್ಟಾರ್ಟಿಂಗು ಬುಕ್ಕಿಂಗಿಗೆ ಅಮೌಂಟ್ ಕೊಡಬೇಕಾಗುತ್ತೆ. ಈ 50% ಲೋನು ಈ ಪ್ರತಿಯೊಂದು ನ್ಯಾಷನಲ್ ಬ್ಯಾಂಕಲ್ಲೂ ಆಗುತ್ತೆ. ಇದ್ರದ್ದು ಡಾಕ್ಯುಮೆಂಟ್ಸ್ ನೀವು ನೋಡ್ತೀನಿ ಅಂದರೆ, ಅಪ್ರೂವ್ಡು ಎ ಖಾತಾ ಸಮೇತ ಈ ಖಾತಾ ವಿವಿತ್ 2 ಬರುತ್ತೆ. ಯಾವುದೇ ನ್ಯಾಷನಲ್ ಬ್ಯಾಂಕು ಅಂದರೆ ICIC ಬ್ಯಾಂಕು, ಸ್ಟೇಟ್ ಬ್ಯಾಂಕು, SBI, ಮತ್ತು ಯಾವುದು HDFC, IDBL, ಈ ಥರ ನ್ಯಾಷನಲ್ ಬ್ಯಾಂಕ್ಸಲ್ಲಿ ಯಾವ್ಯಾವ ಪ್ರತಿಯೊಂದು ನ್ಯಾಷನಲ್ ಬ್ಯಾಂಕ್ಸಲ್ಲಿದೆ, ಪ್ರತಿಯೊಂದು ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 8.5-8.6% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದೇ ಡಿಪೆಂಡ್ ಆನ್ ನಿಮ್ಮ ಸಿಬಿಲ್ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ, ಪರ್ಸೆಂಟೇಜ್ ಎಷ್ಟು ಅಂತ. ನೀವು ಇದ್ರ ಡೆವಲಪ್ಮೆಂಟು ನಾವು ಮಾಡಾದ್ಮೇಲೆ ಲೇಟ್ ಆಗುತ್ತೆ, ಇನ್ನೂ ಲೇಟಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿಲ್ಲ. ಯಾಕಂದರೆ ನೀವು ಕಾಮಗಾರಿ ನಾವು ಮಾಡ್ತಾರೋ ಕೆಲಸನ ಲೈವ್ ಆಗಿ ನೋಡ್ಬೋದು. ನೋಡಿ, ಪ್ರತಿಯೊಬ್ಬರು ಇಲ್ಲೇ ಗುಡಿಸ್ಲು ಹಾಕ್ಸಿ ಅವ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಮೇಲೆ ಇದು ಬಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಬರುತ್ತೆ, ಸುತ್ತ ನಿಮಗೆ ವಾಲ್ ಕಾಂಪೌಂಡ್ ಬರುತ್ತೆ.
ಎಲ್ಲ ಪಿಲ್ಲರ್ ಎಲ್ಲ ರೆಡಿ ಆಗ್ತಾ ಇದೆ, ವಾಲ್ ಕಾಂಪೌಂಡು. ಆಮೇಲೆ ಇಲ್ಲಿ ನೀವು ಇಮಿಡಿಯೇಟ್ಲಿ ನೀವು ಮನೆ ಕಟ್ಕೊಂಡು, ಅಂದರೆ ನಾವು ಪೊಸಿಷನ್ ಬಿಟ್ಕೊಂಡು ಕೊಟ್ಟು, ನಾವು ಪೊಸಿಷನ್ ಬಿಟ್ಕೊಂಡು ಕೊಡೋಕ್ಕಿನ್ನ 3-4 ತಿಂಗಳಾಗುತ್ತೆ. ಯಾಕಂದರೆ ಇನ್ನೂ ನಮ್ಮ ಕಾಮಗಾರಿ ನಡೀತಾ ಇದೆ. ಹಂಗಾಗಿ ಇನ್ನೂ 3-4 ತಿಂಗಳಾಗುತ್ತೆ. ಆ 3-4 ತಿಂಗಳಾದ್ಮೇಲೆ ಇಮಿಡಿಯೇಟ್ಲಿ ನೀವು ಮನೆ ಕಟ್ಕೊಂಡು ವಾಸ ಬರ್ಬೋದು. ಮನೆಗೆ ಅಪ್ ಟು ನಿಮಗೆ ಒಂದು 80% ತನಕ ಮನೆಗೂ ಲೋನ್ ಆಗುತ್ತೆ. ಆಫ್ಟರ್ 4 ಮಂತ್ಸ್ ನಿಮ್ಮದು ಎಲಿಜಿಬಿಲಿಟಿ ಚೆನ್ನಾಗಿದ್ರೆ ಸೈಟ್ಗೂ ಅಪ್ ಟು 80% ತನಕ ಲೋನ್ ಮಾಡೋದು. ಬಟ್ ತಕ್ಷಣಕ್ಕೆ ನಾವು 50% ಬುಕ್ಕಿಂಗ್ ಅಮೌಂಟ್ ತೊಗೋತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ನಿಮ್ಗೇನು ವಿಶೇಷ ಅಂದರೆ, ನಮ್ಮನ್ನ ಮಾಗಡಿ ಜನ ತುಂಬ ನೋಡಿಲ್ಲ. ನಮ್ಮನ್ನ ನೋಡಿರೋದು ಬರೀ ಕೆಂಗೇರಿ, ಕುಂಬ್ಳಗೂಡು, ಅಂದರೆ ಬೆಂಗಳೂರು ಭಾಗ ಸೌತ್ ಭಾಗದಲ್ಲಿ ಕೆಂಗೇರಿ, ಕುಂಬ್ಳಗೂಡು ಅವರು ನಮ್ಮನ್ನ ಯಾವುದೇ ಒಂದು ವಿಡಿಯೋ ನೋಡಿದ್ರೆ ಇವ್ರು ಈ ಭಾಗದಲ್ಲಿ ಲೇಔಟ್ ಮಾಡ್ತಾರಂತೆ ಪ್ರತಿಯೊಬ್ಬರಿಗೂ ಪರಿಚಯ. ಪ್ರತಿಯೊಬ್ಬರಿಗಿಂತ ಒಂದು ಆಲ್ಮೋಸ್ಟ್ ಯಾರ್ಯಾರು ಸೈಟ್ ನೋಡ್ತಾ ಇರ್ತಾರೆ ಆ ಭಾಗದಲ್ಲಿ ಅವ್ರಿಗೆ ನಾವು ಮುಖ ಪರಿಚಯ ಇರ್ತೀವಿ. ಈ ಮಾಗಡಿಲಿ ನಾವು ಇಲ್ಲಿ ಲೇಔಟು ನಾವು ಮಾಡ್ತಾಯಿದ್ದು, ಬಟ್ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ಬಿಲ್ಡರ್ ಬಂದ್ಬಿಟ್ಟು ನಮ್ಮ ತಂದೆ ನಟರಾಜ್ ಅಂತ, ನಟರಾಜ್ ಜೊತೆ ಪಾರ್ಟ್ನರ್ ಬಂದ್ಬಿಟ್ಟು ಕುಮಾರ್ ಅಂದ್ಬಿಟ್ಟು, ಇವರಿಬ್ಬರು ಪಾರ್ಟ್ನರ್ ಆಗಿ ಲೇಔಟ್ ಮಾಡ್ತಿರೋದು. ಇಬ್ಬರು ಬಿಲ್ಡರ್ಸು. ನಾನು ಈ ಲೇಔಟ್ಗೆ ಮಾರ್ಕೆಟಿಂಗು ಬಂದ್ಬಿಟ್ಟು ಡೈರೆಕ್ಟಾಗಿ ಬಿಲ್ಡರ್ಸ್ ಕಡೆಯಿಂದನೇ ಆಗ್ತಾ ಇರೋದು. 3ನೇ ಪಾರ್ಟಿ ಬ್ರೋಕರು ಗೀಕರು ಯಾರು ಇರಲ್ಲ. ನಮ್ಮ ತಂದೆ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9900866301, ಅಥವಾ ನೀವು ನಮ್ಮನ್ನೇ ಸಂಪರ್ಕ ಮಾಡ್ತೀನಿ ಅಂದರೆ ನನ್ನ ನಂಬರ್ ಬಂದ್ಬಿಟ್ಟು 9066080091. ನೀವು ಯಾವುದೇ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡ್ಬೋದು. ಲೇಔಟ್ಗೂ ಅಂದರೆ ನಾವು ಎನಿ ಟೈಮ್ ಇಲ್ಲೇ ಇರಲ್ಲ, ನೀವೇ ಬರ್ಬೋದು, ನೋಡ್ಬೋದು. ಡೈರೆಕ್ಟಾಗಿ ಲೊಕೇಶನ್ ಹಾಕ್ತೀವಿ. ನಮ್ದು ಯಾವುದು ಪಿಕಪ್ ಡ್ರಾಪ್ ಇರಲ್ಲ, ನಾವು ಯಾರು ಮಾರ್ಕೆಟಿಂಗ್ ಕಂಪ್ನಿ ಅವರಲ್ಲ. ನೀವೇನು ಲೊಕೇಶನ್ ನೀವು ವಾಟ್ಸಪ್ಪಲ್ಲಿ ನಮಗೆ ನನ್ನ ನಂಬರ್ಗೆ ನೀವು ಆಯ್ ಅಂತ ಕಳಿಸ್ಬಿಟ್ಟು ಮಾಗಡಿ ಲೇಔಟ್ ಲೊಕೇಶನ್ ಅಂದ್ಬಿಟ್ಟು ನನಗೆ ಒಂದು ಟೆಕ್ಸ್ಟ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಿಮಗೆ ಲೊಕೇಶನ್ ಬರುತ್ತೆ. ನೀವೇ ಬಂದು ನೋಡ್ಬಿಟ್ಟು ಆಮೇಲೆ ನಮಗೆ ಕಾಲ್ ಮಾಡ್ಬೋದು. ನಾವು ಬಂದು ತೋರಿಸ್ಬಿಟ್ಟು ಕಾಲ್ ಮಾಡೋದಲ್ಲ. ಬಟ್ ನಿಮಗೆ ಯಾವ್ಯಾವ ಸೈಟ್ ಅವೈಲಬಿಲಿಟಿ ಇರ್ತವೆ ಅಂದರೆ ಸ್ಟಾರ್ಟಿಂಗ್ ಇವಾಗ ಯಾವೂ ಇಲ್ಲ, ಪ್ರತಿ ಸೈಟು ಖಾಲಿ ಇದ್ದಾವೆ. ಇವಾಗ ನೀವೇ ಬಂದು ನೋಡ್ಬೋದು. ಆಫ್ಟರ್ ಒಂದು 2-3 ಮಂತ್ಸಲ್ಲಿ ಸೈಟ್ಸ್ಗಳು ಖಾಲಿ ಆಗಿರುತ್ತೆ. ಆವಾಗ ನೀವು ನಮ್ಮನ್ನ ಫೋನ್ ಮಾಡಿದರೆ ಹಿಂದಿನ ದಿನವೇ ಫೋನ್ ಮಾಡಿ ಈ ಟೈಮಿಗೆ ಬನ್ನಿ ಅಂದರೆ ನಾವೇ ಬರ್ತೀವಿ ಫೀಲ್ಡಿಗೆ, ಬಂದ್ಬಿಟ್ಟು ನಿಮಗೆ ತೋರಿಸ್ತೀವಿ ಯಾವ್ಯಾವ ಅವೈಲಬಿಲಿಟಿ ಅಂತ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸಿಂಗು ಸೈಟ್ ಜಾಸ್ತಿ ಇದ್ದಾವೆ. ನಾರ್ತು ಈಸ್ಟು ವೆಸ್ಟು ನೀವು ನೋಡ್ಬೋದು. ನಾರ್ತು ಈಸ್ಟು ವೆಸ್ಟು 3 ಫೇಸಿಂಗೇ ಸೈಟ್ ಜಾಸ್ತಿ ಇದ್ದಾವೆ. ಆಮೇಲೆ ಯಾರು ನಿಮಗೆ 20-30 ಚಿಕ್ಕ ಮೆಜರ್ಮೆಂಟ್, ಯಾಕಂದರೆ ನಾವು ಕೆಂಗೇರಿ ಕುಂಬ್ಳಗೂಡಲ್ಲಿ 20-30ನೇ ಮೇಯ್ನ್ ಫೋಕಸ್ ಮಾಡ್ತಿದ್ದು. ಅಪ್ರೂವ್ಡಲ್ಲಿ ಆ ಥರ 20-30ನ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಬರೀ 30-40 ಮೇಲಿದ್ದರೆ ಮಾತ್ರ 30-40, 30-50, 30-60 ಈ ಥರ ನಿಮ್ಮ ದೊಡ್ಡ ಮೆಜರ್ಮೆಂಟೇ ನೋಡ್ಬೇಕಾಗುತ್ತೆ. 20-30 ಎಲ್ಲ ಚಿಕ್ಕ ಮೆಜರ್ಮೆಂಟ್ ಸಿಗೋಲ್ಲ. ಇದೇನಕ್ಕೆ ಹೇಳ್ತೇನೆ ಅಂದರೆ, ನಮ್ಮಲ್ಲಿ ಜಾಸ್ತಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ದವರೆಲ್ಲ ಬಂದ್ಬಿಟ್ಟು ಆಫ್ ಸೈಟ್ಗೆ ಮೇಯ್ನ್ ಫೋಕಸ್ಸು. ಇದು ಅಪ್ರೂವ್ಡ್ ಲೇಔಟು, ಹಂಗಾಗಿ 20-30 ಎಲ್ಲ ಚಿಕ್ಕ ಮೆಜರ್ಮೆಂಟ್ ಮಾಡೋಕ್ಕೆ ಬರಲ್ಲ. ನೀವೇನೇ ಯಾವುದೇ ಟೈಮಲ್ಲಿ ಬೇಕಾದ್ರೂ ನೀವು ನಮಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ಸಾಕು, ಡೈರೆಕ್ಟಲ್ಲಿ ಲೊಕೇಶನ್ ಕಳಿಸಿ. ಆಮೇಲೆ ಲೇಔಟ್ನ ಬಂದು ನೋಡಿ ಆಮೇಲೆ ನೀವು ನಮ್ಮನ್ನ ಕಾಲ್ ಮಾಡ್ಬೋದು. ಇಲ್ಲಿ ನೋಡಿ, ನೀವು ಯಾರ್ಯಾರು ಸೈಟ್ ತೊಗೊಳೋಕೆ ಅನುಕೂಲ ಅಂದರೆ, ಇಲ್ಲಿ ಮಾಗಡಿಯಲ್ಲಿ ವ್ಯಾಪಾರಸ್ಥರು ಅಥವಾ ಬೆಂಗಳೂರಲ್ಲಿ ಇರ್ತೀರ, ಬೆಂಗಳೂರಲ್ಲಿ ಅಥವಾ ಔಟ್ಸೈಡಲ್ಲಿ ಅಲ್ಲಲ್ಲಿ ಇರ್ತೀರ, ಅವ್ರು ಬಂದ್ಬಿಟ್ಟು ಇಲ್ಲಿ ಒಂದು ಸೈಟು ಅಂದರೆ ಮಾಗಡಿಲೇ ನಾವು ಹುಟ್ಟು ಬೆಳೆದಿದ್ದೀವಿ ಆ ಥರದವರು ಬಂದ್ಬಿಟ್ಟು ಒಂದು ಮಾಗಡಿಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಒಳ್ಳೆ ಲೇಔಟು, ತುಂಬ ಕಡಿಮೆ ಪ್ರೈಸಿಗೆ ಕೊಟ್ಟು ಮಾಡಿದ್ದೀವಿ. ನೀವು ಎನಿ ಟೈಮ್ ನೀವು ಫೋನ್ ಮಾಡಿಕೊಂಡು ಅಥವಾ ಒಂದು ಮೆಸೇಜ್ ಮಾಡ್ಕೊಂಡು ಲೊಕೇಶನ್ ತೊಗೋಬೋದು. ಆಮೇಲೆ ಏನೇ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಬೇಕಾದ್ರೂ ನಮ್ಮನ್ನ ಡೈರೆಕ್ಟಾಗಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದು. ಅಲ್ಲಿ ಯಾವ ಬ್ರೋಕರ್ ಇರಲ್ಲ, ಯಾವ ಮಾರ್ಕೆಟಿಂಗ್ ಕಂಪ್ನಿಯವರು ಇರಲ್ಲ, ಡೈರೆಕ್ಟ್ ಬಂದು ಬಿಲ್ಡರ್ಸಿಂದನೇ ಮಾರ್ಕೆಟಿಂಗ್ ಆಗ್ತಾ ಇರುತ್ತೆ. ಈ ಸ್ಕೂಲು ಕಾಲೇಜು ಎಲ್ಲ ನೋಡ್ತೀನಿ ಅಂದರೆ, ಈ ಮಾಗಡಿ ಸಿಟಿ ಇರೋದ್ರಿಂದ ಸ್ಕೂಲು ಕಾಲೇಜ್ಗೆ ಏನೂ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತೂ ಮಾಗಡಿ ಸಿಟಿ ಒಳಗಡೆ ಇದ್ದೇ ಇರುತ್ತೆ ಎನಿ ಟೈಮು. ಗೌರ್ಮೆಂಟ್ ಸ್ಕೂಲು ಇದೆ, ಬಟ್ ಇಲ್ಲಿ ನಮ್ಮ ಜನ ಯಾರು ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಗೌರ್ಮೆಂಟ್ ಸ್ಕೂಲಿಗೆ ನೋಡಲ್ಲ, ಖಾಸಗಿಗಳು ನೋಡ್ತಾರೆ. ಅವೆಲ್ಲ ಪ್ರತಿಯೊಂದು ಪಬ್ಲಿಕ್ ಹಾಸ್ಪಿಟಲ್ಲು, ಪಬ್ಲಿಕ್ ಸ್ಕೂಲು ಎಲ್ಲ ಪ್ರತಿಯೊಂದು ಮಾಗಡಿಲಿ ಇದ್ದಾವೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಗೇನೇ ಡೀಟೇಲ್ಸ್ ಬೇಕು ಅಥವಾ ಪ್ರಾಪರ್ಟಿದು ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಡೈರೆಕ್ಟಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ.